ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 27 ಮತ್ತು 28 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕೆಳಗಿನ ಯಾವ ದೇಶದಲ್ಲಿ 120 ಅಡಿ ಎತ್ತರದ ದ್ವಿಮುಖ ಬೈಲಿ ಸೇತುವೆಯನ್ನು ಉದ್ಘಾಟಿಸಿದರು? ನೋಡಿ, ಬೈಲಿ ಬ್ರಿಡ್ಜ್ ಇದೊಂದು ದ್ವಿಪಥವನ್ನು ಹೊಂದಿರತಕ್ಕಂಥದ್ದು. ಎಲ್ಲಿ ಉದ್ಘಾಟನೆ ಮಾಡಿದರು ಅಂದರೆ ಶ್ರೀಲಂಕಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ವಶನ್ ಇದು, ಗಮನಿಸಿ. ಇಂಡಿಯಾ ಇನ್ಸ್ಟಾಲ್ಸ್ 120 ನೋಡಿ ಫುಟ್ ಬೈಲಿ ಬ್ರಿಡ್ಜ್, ಓಕೆ, ಇನ್ನು ಶ್ರೀಲಂಕಾದಲ್ಲಿ ಇದನ್ನು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು. ಭಾರತ ಇನ್ಸ್ಟಾಲ್ ಮಾಡಿದೆ ಅದನ್ನು. ಹಾಗಾದರೆ ಏನಿದು ಬ್ರಿಡ್ಜ್ ವ್ಯವಸ್ಥೆ? ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು ಶ್ರೀಲಂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅನುರಾಗ್ ಕುಮಾರ ದಿಸಾನಾಯಕೆ ಅವರೊಂದಿಗೆ ದ್ವಿತ್ವ ಚಂಡಮಾರುತದಿಂದ ತೀವ್ರವಾಗಿ ಹಾನಿಗೊಳಗಾದಂತಹ ಶ್ರೀಲಂಕಾದ ಉತ್ತರ ಪ್ರಾಂತ್ಯದ ಕಿಲಿನೊಚ್ಚಿ ಜಿಲ್ಲೆಯಲ್ಲಿ 120 ಅಡಿ ಉದ್ದದ ದ್ವಿಮುಖ ಬೈಲಿ ಸೇತುವೆಯನ್ನು ಉದ್ಘಾಟನೆ ಮಾಡಿದರು. ನೋಡಿ, ದ್ವಿತ್ವ ಚಂಡಮಾರುತದಿಂದ ತೀವ್ರವಾಗಿ ಹಾನಿಗೊಳಗಾದಂತಹ ಪ್ರಾಂತ್ಯ ಅಂದರೆ ಕಿಲಿನೊಚ್ಚಿ ಜಿಲ್ಲೆ. ಈ ಜಿಲ್ಲೆಯಲ್ಲಿ 120 ಅಡಿ ಉದ್ದದ ದ್ವಿಮುಖವಾಗಿ ಇರ್ತಕ್ಕಂಥ ಬೈಲಿ ಸೇತುವೆಯನ್ನು ಉದ್ಘಾಟಿಸಿದರು. ಸೊ ಈ ಮೂಲಕ 110 ಟನ್ ತೂಕದ ಈ ಸೇತುವೆಯನ್ನು ಭಾರತದಿಂದ ವಿಮಾನದ ಮೂಲಕ ತರಿಸಿ ಆಪರೇಷನ್ ಸಾಗರ್ ಬಂಧು ಯೋಜನೆಯಡಿ ಭಾಗವಾಗಿ ಸ್ಥಾಪಿಸಲಾಗಿದೆ. ನೋಡಿ, ಆಪರೇಷನ್ ಸಾಗರ್ ಬಂಧು ಭಾರತ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆ. ಈ ಭಾಗವಾಗಿ ಇದನ್ನು ಸ್ಥಾಪಿಸಲಾಗಿದೆ. ಅಲ್ಲಿ ಮುಖ್ಯವಾಗಿ ದ್ವಿತ್ವ ಚಂಡಮಾರುತದ ನಂತರ ಶ್ರೀಲಂಕಾದ ಪುನರ್ ನಿರ್ಮಾಣ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತ ಸರ್ಕಾರ $450 ಮಿಲಿಯನ್ ಒಂದು ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡಿದೆ. ಇದು ಕೂಡ ನೆನಪಿರಲಿ ನಿಮಗೆ. ಶ್ರೀಲಂಕಾ ಬಗ್ಗೆ ನೋಡಿ, ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಕೂಡ ಹೌದು, ಜೊತೆಗೆ ಶ್ರೀ ಜಯವರ್ಧನಪುರ ಕೋಟೆ ಕೂಡ ಹೌದು. ಇವೆರಡೂ ಶ್ರೀಲಂಕಾದ ರಾಜಧಾನಿಗಳು. ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕನ್ ರುಪಿ, ಓಕೆ. ಇನ್ನು ಅಲ್ಲಿನ ಅಫಿಷಿಯಲ್ ಲ್ಯಾಂಗ್ವೇಜ್ ತಮಿಳು ಮತ್ತು ಸಿಂಹಳ. ಪ್ರಸ್ತುತ ಪ್ರೈಮ್ ಮಿನಿಸ್ಟರ್ ಹರಿಣಿ ಅಮರಸೂರಿಯ ಅಂತ ಕರೀತಾರೆ. ಪ್ರೆಸಿಡೆಂಟ್ ಅನುರಾಗ್ ಕುಮಾರ ದಿಸಾನಾಯಕೆ ಅಂತಕ್ಕಂಥವ್ರು, ಓಕೆ. ಇದು ಶ್ರೀಲಂಕಾದ ಬಗ್ಗೆ ಸ್ವಲ್ಪ ಮಾಹಿತಿಯಾಗಿದೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಬಾಹುಬಲಿ ಎಂದು ಕರೆಯಲ್ಪಡುವ ಭಾರತದ ಕೆಳಗಿನ ಯಾವ ರಾಕೆಟ್ನ ಮೂಲಕ ಇತ್ತೀಚೆಗೆ AST ಸ್ಪೇಸ್ ಮೊಬೈಲ್ ಅಭಿವೃದ್ಧಿಪಡಿಸಿದಂತಹ ಮುಂದಿನ ಪೀಳಿಗೆಯ ಸಂವಹನ ಉಪಗ್ರಹವಾದ ಬ್ಲೂಬರ್ಡ್ 6 ಉಡಾವಣೆ ಮಾಡಿತು? ನೋಡಿ, ಬಾಹುಬಲಿ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ LVM-3 ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಕರೀತಾರೆ. ಹಾಗಾದರೆ ಏನಿದೆ LVM-3? ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡಿ, ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಸ್ರೋ ಮತ್ತೊಂದು ಮೈಲುಗಲ್ಲು ಮಾಡಿದೆ. ಏನು? 6100 kg ತೂಕದ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದಂತಹ ಬಾಹುಬಲಿ. ಹಾಗಾದರೆ ಬಾಹುಬಲಿ ಎಂಬುದು ಏನು ಅಂತ ಕೇಳ್ತಾರೆ. ಇದೊಂದು ಇಸ್ರೋ ನಿರ್ಮಿಸಿದಂತಹ LVM-3, ಓಕೆ. LVM-3 ಇದು ಏನಿದೆ? LVM-3 ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವರ್ಷ 200 ಮೈಲುಗಲ್ಲು ಸಾಧಿಸತಕ್ಕಂಥದ್ದು, ಓಕೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ಅಮೆರಿಕದ STS ನೋಡಿ, AST, ಓಕೆ, ಅಮೆರಿಕದ ಕಂಪನಿಯಾಗಿರತಕ್ಕಂಥ AST ಸ್ಪೇಸ್ ಮೊಬೈಲ್ ಕಂಪನಿ. ಸೊ ಇದಕ್ಕೆ ಸೇರಿದಂತಹ ಬ್ಲೂಬರ್ಡ್ ಬ್ಲ್ಯಾಕ್ 2, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಬ್ಲೂಬರ್ಡ್ ಬ್ಲ್ಯಾಕ್ 2 ಉಪಗ್ರಹವನ್ನು ಇಸ್ರೋದ LVM-3 M6 ರಾಕೆಟ್, ಓಕೆ. ಸೊ ಈ ರಾಕೆಟನ್ನು ಬಾಹುಬಲಿ ಅಂತ ಕರೀತಾರೆ, ಓಕೆ. ಬಾಹುಬಲಿ ಅಂತ ಕರೀತಾರೆ. LVM-3 M6 ರಾಕೆಟ್ ಬುಧವಾರ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ನೋಡಿ, ಬ್ಲೂಬರ್ಡ್ ಬ್ಲ್ಯಾಕ್ 2 ಉಪಗ್ರಹ ಇದು ಅಮೆರಿಕದ
AST ಸ್ಪೇಸ್ ಮೊಬೈಲ್ ಕಂಪನಿಯ ಒಂದು ಪ್ರಮುಖ ಉಪಗ್ರಹವಾಗಿದೆ. ಈ ಉಪಗ್ರಹವನ್ನು ಇಸ್ರೋದ ಬಾಹುಬಲಿ ಅಥವಾ LVM-3 M6 ಎಂದು ಕರೆಯಲ್ಪಡ್ತಕ್ಕಂತಹ ಉಪಗ್ರಹದ ರಾಕೆಟ್ನ ಮೂಲಕ ಕಕ್ಷೆಗೆ ಸೇರಿಸಲಾಗಿದೆ. ಓಕೆ, ಬಾಹುಬಲಿ ಎಂಬುದು ಒಂದು ರಾಕೆಟ್ ಆಗಿದೆ. ಈ ರಾಕೆಟ್ನ ಮೂಲಕ ಬ್ಲೂಬರ್ಡ್ ಬ್ಲ್ಯಾಕ್ 2 ಉಪಗ್ರಹವನ್ನು ಕಕ್ಷೆಗೆ ಸೇರ್ಪಡೆಗೊಳಿಸಲಾಗಿದೆ. ಇಸ್ರೋ ಇದುವರೆಗೆ ಕೆಳ ಕಕ್ಷೆಗೆ ಸೇರಿಸಿದ ಅತ್ಯಂತ ಭಾರದ ಉಪಗ್ರಹ ಅಂದರೆ ಅದು ಬ್ಲೂಬರ್ಡ್ ಬ್ಲ್ಯಾಕ್ 2. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೋ ಇದುವರೆಗೂ ಕೆಳ ಕಕ್ಷೆಗೆ ಸೇರಿಸಿದ ಅತ್ಯಂತ ಭಾರದ ಉಪಗ್ರಹ ಬ್ಲೂಬರ್ಡ್ ಬ್ಲ್ಯಾಕ್ 2. ಇದನ್ನು ಬಾಹುಬಲಿ ರಾಕೆಟ್ ಸೇರ್ಪಡೆಗೊಳಿಸಿದೆ. ನೋಡಿ, ಬ್ಲೂಬರ್ಡ್ ಬ್ಲ್ಯಾಕ್ 2 ಉಪಗ್ರಹ ಹೊತ್ತ ಬಾಹುಬಲಿ ಖ್ಯಾತಿಯ LVM-3 MC ರಾಕೆಟ್ ಬುಧವಾರ ಬೆಳಗ್ಗೆ 9:55ಕ್ಕೆ ನಭಕ್ಕೆ ನೆಗೆದು 15 ನಿಮಿಷಗಳ ಬಳಿಕ ಉಪಗ್ರಹವನ್ನು ಯಶಸ್ವಿಯಾಗಿ ಕೆಳ ಹಂತದ ಕಕ್ಷೆಗೆ ಸೇರಿಸಿತು. ಬ್ಲೂಬರ್ಡ್ 6 ಎಂಬ ಉಪಗ್ರಹವು ಮುಂದಿನ ಪೀಳಿಗೆಯ ಬ್ಲೂಬರ್ಡ್ ಬ್ಲ್ಯಾಕ್ 2 ಸಂವಹನ ಉಪಗ್ರಹಗಳ ಭಾಗವಾಗಿದ್ದು, ಪ್ರಯಾಣಿತ ಮೊಬೈಲ್ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ ಬಾಹ್ಯಾಕಾಶ ಆಧಾರಿತ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸುವ ವಿನ್ಯಾಸಗೊಳಿಸಲಾಗಿದೆ. ನೋಡಿ, ಇದರ ಉದ್ದೇಶವೇನು? ಪ್ರಯಾಣಿತ ಮೊಬೈಲ್ ಸ್ಮಾರ್ಟ್ಫೋನ್ಗಳು ಅಂದರೆ ಪ್ರಚಲಿತದಲ್ಲಿರ್ತಕ್ಕಂಥ ಮೊಬೈಲ್ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ ನೋಡಿ ಡೈರೆಕ್ಟಾಗಿ ಬಾಹ್ಯಾಕಾಶ ಆಧಾರಿತ ಅಂದರೆ ನಿಮಗೆ ಸ್ಪೇಸ್ಗೆ ಆಧಾರಿತ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸಲು ಈ ಬ್ಲೂಬರ್ಡ್ ಬ್ಲ್ಯಾಕ್ 2 ವಿನ್ಯಾಸಗೊಳಿಸಿ ಅಂತರಿಕ್ಷಕ್ಕೆ ಸೇರಿಸಲಾಗಿದೆ. ಇಸ್ರೋದ ವಾಣಿಜ್ಯ ವಿಭಾಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂದರೆ NSIL ಮತ್ತು ಅಮೆರಿಕ ಮೂಲದ AST ಸ್ಪೇಸ್ ಮೊಬೈಲ್ ನಡುವೆ ಸಹಿ ಹಾಕಲಾದಂತಹ ವಾಣಿಜ್ಯ ಒಪ್ಪಂದದ ಭಾಗವಾಗಿ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಓಕೆ, ನೆಕ್ಸ್ಟು 3ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ಲಕ್ನೋ. ರಾಷ್ಟ್ರೀಯ ಪ್ರೇರಣಾ ಸ್ಥಳ ನೋಡಿ, ರಾಷ್ಟ್ರೀಯ ಎಂಬ ಹೆಸರನ್ನು ಕೊಡಲಾಗಿದೆ. ರಾಷ್ಟ್ರೀಯ ಪ್ರೇರಣಾ ಸ್ಥಳದಲ್ಲಿ ಏನೇನೆಲ್ಲ ಇದೆ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಕ್ಕೆ ರಾಷ್ಟ್ರೀಯ ಪ್ರೇರಣಾ ಸ್ಥಳವನ್ನು ಸ್ಥಾಪಿಸಲಾಗಿದೆ. ಸೊ ಈ ಸ್ಥಳದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ದೀನ್ ದಯಾಳ್ ಮತ್ತು ಡಾಕ್ಟರ್ ಮುಖರ್ಜಿಯವರ 3 ಪ್ರತಿಮೆಗಳನ್ನು ಲಕ್ನೋದಲ್ಲಿ ಮೋದಿ ಉದ್ಘಾಟನೆ ಮಾಡಿದರು. ನೋಡಿ, ಅಲ್ಲಿ ಯಾವ್ಯಾವ ಪ್ರತಿಮೆಗಳಿದ್ದಾವೆ ಎಂಬುದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ಪ್ರೇರಣಾ ಸ್ಥಳದಲ್ಲಿ ಇರತಕ್ಕಂಥ ಒಂದು ಪ್ರತಿಮೆಗಳು ಯಾವುವು ಅಂತ ನಿಮಗೆ ಕೇಳಿದರೆ ಅಟಲ್ ಬಿಹಾರಿ ವಾಜಪೇಯಿ, ಓಕೆ, ದೀನ್ ದಯಾಳ್, ಓಕೆ, ಇವ್ರದ್ದು ಮತ್ತು ಡಾಕ್ಟರ್ ಮುಖರ್ಜಿಯವರು. ಸೊ ಈ 3 ವ್ಯಕ್ತಿಗಳ ಪ್ರಮುಖ ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ. ಸೊ ಗಮನಿಸಬಹುದು ನೀವಿಲ್ಲಿ. ಓಕೆ, ನೋಡಿ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಾಯಿತು. ಓಕೆ, ಸೊ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಜೀವನ, ವಿಚಾರಗಳು, ಮೌಲ್ಯಗಳನ್ನು ಈ ಸ್ಮಾರಕದಲ್ಲಿ ಇರಿಸಲಾಗಿದೆ. ಈ ಸ್ಮಾರಕ ಅಥವಾ ಸಂಕೀರ್ಣವು ಗೋಮತಿ ನದಿಯ ದಡದಲ್ಲಿದೆ. 65 ಎಕರೆ ಜಾಗದಲ್ಲಿ ಹರಡಿದೆ. ಕಮಲದ ಆಕಾರದ ವಸ್ತು ಸಂಗ್ರಹಾಲಯವು 98,000 ಚದುರ ಅಡಿಗಳನ್ನು ಒಳಗೊಂಡಿದ್ದು 5 ಗ್ಯಾಲರಿಗಳು ಮತ್ತು ನಾಯಕರ ಜೀವನ ಮತ್ತು ವಿಚಾರಗಳನ್ನು ತೋರಿಸುವ 12 ವ್ಯಾಖ್ಯಾನ ಗೋಡೆಗಳನ್ನು ಹೊಂದಿದೆ. ನೆಕ್ಸ್ಟ್ 4ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಎಷ್ಟು ಮಕ್ಕಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ನೀಡಿ ಗೌರವಿಸಿದರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, 20 ಮಕ್ಕಳಿಗೆ. ಓಕೆ, ಸೊ ಗಮನಿಸಿ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಅತ್ಯಂತ ಕಿರಿಯ ನಾಗರಿಕ ಯೋಧ ಬಾಲ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅವರ ಹೆಸರು ಶ್ರವಣ್ ಸಿಂಗ್. ಸೊ ಇದರ ಬಗ್ಗೆ ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ನೋಡಿ, ಭಾರತದಲ್ಲಿ ಶೌರ್ಯ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಮಾಜಿಕ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದಂತಹ 20 ಮಕ್ಕಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶುಕ್ರವಾರ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರದಾನ ಮಾಡಿದರು. ಇದರಲ್ಲಿ
ಯುವ ಕ್ರಿಕೆಟಿಗರಾಗಿರತಕ್ಕಂಥ ವೈಭವ್ ಸೂರ್ಯವಂಶಿ ಸೇರಿ 20 ಮಕ್ಕಳಿಗೆ ಪುರಸ್ಕಾರ ದೊರೆತಿದೆ. ಇದರಲ್ಲಿ 2 ಮಕ್ಕಳಿಗೆ ಮರಣೋತ್ತರವಾಗಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಆ 2 ಮಕ್ಕಳು ಜೀವ ಉಳಿಸುವ ಸಾಹಸದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಂಥವರು. ಅವರು ಯಾರು? ಯೂಮಾ ಪ್ರಿಯಾ ಮತ್ತು ಕಮಲೇಶ್ ಕುಮಾರ್ ಅಂತ ಕರಿತೀವಿ. ಸೊ ಇವರಿಬ್ಬರು ಮರಣೋತ್ತರವಾಗಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಉಳಿದಂತೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೇವಲ 10 ವರ್ಷದ ಶ್ರವಣ್ ಸಿಂಗ್ ತನ್ನ ಮನೆಯ ಸಮೀಪ ಗಡಿಯಲ್ಲಿ ಬೀಡು ಬಿಟ್ಟಿದ್ದ ಭಾರತೀಯ ಸೈನಿಕರಿಗೆ ನಿಯಮಿತವಾಗಿ ನೀರು, ಹಾಲು, ಲಸ್ಸಿಯನ್ನು ತಲುಪಿಸುವ ಮೂಲಕ ಅಪಾರ ಧೈರ್ಯ ಮತ್ತು ಸೇವಾ ಭಾವ ತೋರಿಸಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಡಿಸೆಂಬರ್ 26ರಂದು ಆಚರಿಸಲಾಗುವಂತಹ ವೀರ್ ಬಾಲ್ ದಿವಸ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ವರ್ಷ ಯಾವ ದಿನದಂದು ನಾವು ವೀರ್ ಬಾಲ್ ದಿವಸನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಡಿಸೆಂಬರ್ 26. ಇದನ್ನು ನೆನಪಿರಬೇಕು. ಈ ಮಹತ್ವವನ್ನು ನೆನಪಿಸಿಕೊಂಡಂತಹ ದ್ರೌಪದಿ ಮುರ್ಮುರವರು ಸುಮಾರು 320 ವರ್ಷಗಳ ಹಿಂದೆ ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಿದಂತಹ 10ನೇ ಸಿಖ್ ಗುರು ಶ್ರೀ ಗುರು ಗೋವಿಂದ್ ಸಿಂಗ್ ಜಿ ಹಾಗೂ ಅವರ 4 ಪುತ್ರರು ಮಾಡಿದಂಥ ಮಹಾನ್ ತ್ಯಾಗಗಳನ್ನು ಸ್ಮರಿಸಲಾಯಿತು ಈ ಸಂದರ್ಭದಲ್ಲಿ. ಜೊತೆಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದ್ದು, ಇದು 5 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತದೆ. ಇದನ್ನು ವಾರ್ಷಿಕವಾಗಿ ಅಸಾಧಾರಣ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನೋಡಿ, 5 ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ನೀಡಲಾಗುತ್ತದೆ. ಬಾಲ ಪುರಸ್ಕಾರ ಪ್ರಶಸ್ತಿಯ ಒಟ್ಟು ಮೊತ್ತ 1 ಲಕ್ಷ. ನೋಡಿ, ಅವಕ್ಕೆ ನಗದು ಬಹುಮಾನವನ್ನು ಒಳಗೊಂಡಿದೆ. ಎಷ್ಟು ನಗದು ಬಹುಮಾನ, ಎಷ್ಟು ವರ್ಷದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಮತ್ತು ಎಷ್ಟು ಮಕ್ಕಳಿಗೆ ಈ ವರ್ಷ ಬಾಲ ಪುರಸ್ಕಾರವನ್ನು ನೀಡಲಾಗಿದೆ, ಪ್ರಮುಖ ಮಕ್ಕಳು ಯಾವ್ಯಾವು ಎಂಬುದು ನೆನಪಿರಲಿ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡಿ. ಸುನಾಮಿ ಜಾಗೃತಿ ಮತ್ತು ಸನ್ನದ್ಧತೆಗಾಗಿ ನೋಡಿ, ಸುನಾಮಿ ಜಾಗೃತಿ ಮತ್ತು ಸನ್ನದ್ಧತೆ ಇದಕ್ಕಾಗಿ ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಸುನಾಮಿ ರೆಡಿ ರೆಕಗ್ನೈಸೇಷನ್ ಪ್ರೋಗ್ರಾಮನ್ನು ಅಭಿವೃದ್ಧಿಪಡಿಸಿದೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯುನೆಸ್ಕೋ ಅಭಿವೃದ್ಧಿಪಡಿಸಿದೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆಗಿರತಕ್ಕಂಥದ್ದಿದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಯುನೆಸ್ಕೋ. ಯುನೆಸ್ಕೋ ಇದೀಗ ನೋಡಿ IOC ಸುನಾಮಿ ರೆಡಿ ರೆಕಗ್ನೈಸೇಷನ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ. ಏನಿದು ಸುನಾಮಿ ರೆಡಿ ರೆಕಗ್ನೈಸೇಷನ್ ಪ್ರೋಗ್ರಾಮ್? ಸುನಾಮಿ ಸಂಭವಿಸುವಂತಹ ಮುಂಚೆ ಅವರಿಗೆ ಮಾಹಿತಿ ತಿಳಿಸುವಂತಹ ಒಂದು ಕಾರ್ಯಕ್ರಮ ಮಾಡುತ್ತದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸುನಾಮಿ ಸಿದ್ಧ ಗುರುಸುವಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಭಾರತವು ಶೀಘ್ರದಲ್ಲೇ 100ಕ್ಕೂ ಹೆಚ್ಚು ಸುನಾಮಿ ಸಿದ್ಧ ಗ್ರಾಮಗಳನ್ನು ಹೊಂದಲಿದೆ. ನೋಡಿ, ಸುನಾಮಿ ಸಿದ್ಧ ಗ್ರಾಮಗಳು ಅಂತ ಅಂದರೆ, ಸೊ ಯುನೆಸ್ಕೋ ಏನು ಅಭಿವೃದ್ಧಿಪಡಿಸಿದಂತಹ ಈ ಒಂದು ಅಪ್ಲಿಕೇಶನ್ ಇದೆ, ಈ ಗ್ರಾಮದಲ್ಲಿ ಅಳವಡಿಸಲಾಗುತ್ತದೆ. ಸುನಾಮಿ ಏನಾದರೂ ಅಟ್ ಅ ಟೈಮ್ ಬರ್ತಾ ಇದೆ ಅಂತ ಕೇಳಿದರೆ ಬೇಗನೆ ಆ ಗ್ರಾಮದಲ್ಲಿರುವಂತಹ ಜನರಿಗೆ ಸುದ್ದಿ ಮುಟ್ಟಿಸಲಾಗುತ್ತದೆ ಈ ಆ್ಯಪ್ನ ಮೂಲಕ. ನಂತರ ಇಮಿಡಿಯೇಟಾಗಿ ಅಲ್ಲಿನ ವ್ಯಕ್ತಿಗಳು ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವ ಒಂದು ಯೋಜನೆ. ಸೊ ಆ ಕಾರಣಕ್ಕಾಗಿ ಸುನಾಮಿ ಸಿದ್ಧ ಗ್ರಾಮಗಳನ್ನು ನೇಮಕ ಮಾಡ್ತಾ ಇದೆ. ಸುನಾಮಿ ಸಿದ್ಧ ಗ್ರಾಮಗಳಿಗೆ ಆಯ್ಕೆಯಾದಂತಹ ಗ್ರಾಮಗಳೆಲ್ಲವಕ್ಕೂ ಇದೀಗ ಸುನಾಮಿ ಸಿದ್ಧ ಗುರುತಿಸುವಿಕೆ ಕಾರ್ಯಕ್ರಮದ ಅಡಿಯಲ್ಲೇ ಪ್ರೋಗ್ರಾಮ್ ಏರ್ಪಡಿಸಿ ಅಲ್ಲಿ ಆ್ಯಪನ್ನು ಕ್ರಿಯೇಟ್ ಮಾಡಲಾಗುತ್ತದೆ. ಶೀಘ್ರವೇ ಅವರಿಗೆ ಮಾಹಿತಿ ಒದಗಿಸಲಾಗುತ್ತದೆ ಈ ಮೂಲಕ. ಓಕೆ, ಇದು ವಿಶ್ವಸಂಸ್ಥೆಯ ಯುನೆಸ್ಕೋದ ಅಂತರ ಸರ್ಕಾರಿ ಸಾಗರಶಾಸ್ತ್ರ ಆಯೋಗ ಏನಿದೆ ಅಭಿವೃದ್ಧಿಪಡಿಸಿದಂತಹ ಅಂತಾರಾಷ್ಟ್ರೀಯ ಸಮುದಾಯದ ಆಧಾರಿತ ಕಾರ್ಯಕ್ರಮವಾಗಿದೆ. ಸುನಾಮಿ ಜಾಗೃತಿ ಮತ್ತು ಸನ್ನದ್ಧತೆಯ ಮೂಲಕ ಸ್ಥಿತಿಸ್ಥಾಪಕ ಕರಾವಳಿ ಸಮುದಾಯಗಳನ್ನು ನಿರ್ಮಿಸುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ. 6ನೇ ಕ್ವಶನ್ ನೋಡಿ, ಸಾರ್ವಜನಿಕ ಸುರಕ್ಷತೆಯನ್ನು ಹೆಚ್ಚಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪೊಲೀಸರು ಆಪರೇಷನ್ ಆಘಾತ್ 2.0 ಅನ್ನು ಪ್ರಾರಂಭಿಸಿದ್ದಾರೆ? ನೋಡಿ, ಆಪರೇಷನ್ ಆಘಾತ್ ಅತ್ಯಂತ ಪ್ರಮುಖ ಮಾಹಿತಿ ಇದು. ಆಪರೇಷನ್ ಆಘಾತ್ ಇದನ್ನು ನವದೆಹಲಿಯ ಪೊಲೀಸರು ಅಥವಾ ನವದೆಹಲಿಯೇ ಆಯೋಜನೆ ಮಾಡಿದೆ. ಏನಿದು ಹಾಗಾದರೆ? ನೋಡಿ,
ನ್ಯೂಸ್ ಪೇಪರಲ್ಲಿ ಅಂದರೆ ಅದರಲ್ಲೂ ಮುಖ್ಯವಾಗಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆಪರೇಷನ್ ಆಘಾತ್, ದಿಲ್ಲಿಯಲ್ಲಿ 966 ಮಂದಿ ಬಂಧನ, ಡ್ರಗ್ಸ್ ಜಪ್ತಿಯಾಗಿದೆ. 966 ಮಂದಿ ಹೇಗೆ ಬಂಧನ ಮಾಡಲಾಯಿತು ಎಲ್ಲ ಡೀಟೇಲ್ಸನ್ನು ತಿಳ್ಕೋಣ. ಇಲ್ಲಿ ಗಮನಿಸಿ, ದೆಹಲಿಯ ಕೆಂಪುಕೋಟೆಯ ಐತಿಹಾಸಿಕ ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಸ್ಫೋಟ ಆಯಿತು. ಈ ಹಿನ್ನೆಲೆಯಲ್ಲಿ ವರ್ಷಾಚರಣೆ ಕಾರ್ಯಕ್ರಮ ಏನಿದೆ, ಅಂದರೆ ಈ ಹಿನ್ನೆಲೆಯಲ್ಲಿ ಈಗ ಜನವರಿ ತಿಂಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಬರ್ತವೆ. ಈ ಕಾರ್ಯಕ್ರಮಕ್ಕೂ ಮೊದಲು ಪೊಲೀಸರು ಭಾರೀ ಎಚ್ಚರಿಕೆ ವಹಿಸಿದ್ದಾರೆ. ಈ ಮೂಲಕ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತೀವ್ರ ನಿಗಾವಹಿಸಿದ್ದಾರೆ. ಈ ಸಂಬಂಧ ದೆಹಲಿಯ ಪೊಲೀಸರು ಆಪರೇಷನ್ ಆಘಾತ್ ಕಾರ್ಯಾಚರಣೆ ಏನಿದೆ ಇದರ ಮೂಲಕ 966 ಜನರನ್ನು ಬಂಧಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರ್ತಕ್ಕಂಥದ್ದು ಅಂದರೆ ಅನುಮಾನಾಸ್ಪದವಾಗಿ ಬಂದಂತಹ ಯಾವುದೇ ವ್ಯಕ್ತಿಯನ್ನು ಅವರು ಬಂಧನ ಮಾಡ್ತಾರೆ ಆಪರೇಷನ್ ಆಘಾತ್ ಕಾರ್ಯಾಚರಣೆಯ ಮೂಲಕ. ಓಕೆ, ಇದು ಮುಖ್ಯವಾಗಿ ಸಂಘಟಿತ ಅಪರಾಧ ಜಾಲವನ್ನು ನಾಶಪಡಿಸಲು, ಅಪರಾಧಗಳನ್ನು ನಿಗ್ರಹಿಸಲು, ರಾಷ್ಟ್ರ ರಾಜಧಾನಿಯಾದ್ಯಂತ ನಾಗರಿಕರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರೀಕೃತ ಅಭಿಯಾನವಾಗಿದೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ಭಾರತದ ಅತಿ ದೊಡ್ಡ ವೃತ್ತಾಕಾರದ ಕಲ್ಲಿನ ಚಕ್ರವ್ಯೂಹವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ನೋಡಿ, ವೃತ್ತಾಕಾರದ ಕಲ್ಲಿನ ಚಕ್ರವ್ಯೂಹ ಅಂತ ಕರೀತಾರೆ, ಸರ್ಕ್ಯುಲರ್ ಸ್ಟೋನ್ ಲೈವರಿಂತ್. ಓಕೆ, ಯಾವ ರಾಜ್ಯ? ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಸೊ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಏನಿದು ವೃತ್ತಾಕಾರದ ಕಲ್ಲಿನ ಚಕ್ರವ್ಯೂಹ? ಸೊ ಹಾಗಾದರೆ ಯಾವ ಕಾಲಾವಧಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ? ಯಾವ ರೀತಿಯಾಗಿರ್ತಕ್ಕಂಥ ಸ್ಟೋನ್ ಇದು? ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ನೋಡಿ. ಫ್ರಮ್ ಮಹಾರಾಷ್ಟ್ರ ಟು ರೋಮ್. ಓಕೆ, 2000 ಇಯರ್ಸ್ ಓಲ್ಡ್ ಲೈವರಿಂತ್ ರಿವೀಲ್ಸ್ ನೋಡಿ ಟ್ರೇಡ್ ರೂಟ್ ಲಾಸ್ಟ್ ಇನ್ ಟೈಮ್. ಓಕೆ, ಸೊ ಕಂಡುಹಿಡಿಯಲಾಗಿದೆ. ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಸೋಲಾಪುರದ ಬೋರಮಣಿ ಹುಲ್ಲುಗಾವಲು ಏನಿದೆ, ಈ ಸ್ಥಳದಲ್ಲಿ ಭಾರತದ ಅತಿ ದೊಡ್ಡ ವೃತ್ತಾಕಾರದ ಕಲ್ಲಿನ ಚಕ್ರವ್ಯೂಹವನ್ನು ಪುರಾತತ್ವ ಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ. ಇದು ಬಹು ವೃತ್ತಾಕಾರದ ಉಂಗುರಗಳಲ್ಲಿ ಜೋಡಿಸಲಾದ ಸಣ್ಣ ಕಲ್ಲಿನ ಬ್ಲಾಕ್ಗಳಿಂದ ಮಾಡಲ್ಪಟ್ಟಿದೆ. ನೋಡಿ, ಬಹು ವೃತ್ತಾಕಾರದ ಉಂಗುರಗಳು ಅಂದರೆ ಶನಿ ಗ್ರಹದ ಸುತ್ತಲೂ ಉಂಗುರಗಳೇನಿದ್ದಾವೆ ವಿವಿಧ ಬಣ್ಣಗಳಿಂದ ಕೂಡಿದವೆ. ಅದೇ ರೀತಿ ಈ ವೃತ್ತಾಕಾರದ ಚಕ್ರವ್ಯೂಹವೇನಿದೆ ಅದು ವಿವಿಧ ಸಣ್ಣ ಸಣ್ಣ ಕಲ್ಲಿನ ಬ್ಲಾಕ್ಗಳಿಂದ ಮಾಡಲ್ಪಟ್ಟು ವೃತ್ತಾಕಾರವಾಗಿದೆ. ಓಕೆ, ಉಂಗುರಗಳು ಬಿಗಿಯಾಗಿವೆ. ಸುರುಳಿ ಆಕಾರದ ಕೇಂದ್ರದ ಸುರುಳಿಗೆ ಒಳಮುಖವಾಗಿ ಚಲನೆಯನ್ನು ಮಾರ್ಗದರ್ಶಿಸುತ್ತವೆ. ನೋಡಿ, ಅಂದರೆ ಅವು ಸುತ್ತಲೂ ರಿಂಗಿನ ಆಕಾರದಲ್ಲಿದ್ದಾವೆ. ಅವೆಲ್ಲವೂ ಕೂಡ ಕೇಂದ್ರದ ಅಂದರೆ ಒಂದು ಪಾಯಿಂಟ್ ಏನಿದೆ, ಕೇಂದ್ರದ ಪಾಯಿಂಟಿಗೆ ಸುತ್ತಲೂ ವಿವಿಧ ಬಣ್ಣಗಳಲ್ಲಿ ಕೇಂದ್ರಕ್ಕೆ ಸುತ್ತುವರೆದಿರತಕ್ಕಂಥದ್ದು. ಓಕೆ, ಇದು ಹೆಚ್ಚಿನ ನಿಖರತೆ ಮತ್ತು ಸಾಂಕೇತಿಕ ಅರ್ಥವನ್ನು ತೋರಿಸ್ತಾ ಇದೆ. ಈ ರಚನೆಯು ಮುಖ್ಯವಾಗಿ ಶಾತವಾಹನರ ರಾಜವಂಶದ ಅವಧಿಯಲ್ಲಿ ಇಂಡೋ ರೋಮನ್ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಗಮನಿಸಬೇಕು. ನೋಡಿ, ಶಾತವಾಹನರ ರಾಜವಂಶ ಮುಖ್ಯವಾಗಿ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರದಾದ್ಯಂತ ತಮ್ಮ ಸಾಮ್ರಾಜ್ಯವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಅದರಲ್ಲಿ ಶಾತವಾಹನರು ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ವಿವಿಧ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಸೊ ಈ ಒಂದು ಅವಧಿಯಲ್ಲಿ ಇದನ್ನು ನಿರ್ಮಿಸಿರಬಹುದು. ಸೊ ಇಂಡೋ ರೋಮನ್ ವ್ಯಾಪಾರಕ್ಕೆ ಸಂಬಂಧಿಸಿದೆ ಎಂಬತಕ್ಕಂಥ ಮಾಹಿತಿ ದೊರೆತಿರತಕ್ಕಂಥದ್ದು. ನೆನಪಿರಲಿ ಇದರ ಬಗ್ಗೆ ಕೂಡ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರ ಪರಿಸರ ಸಚಿವಾಲಯ ಅನುಮೋದನೆ ನೀಡಿದಂತಹ 260 ಮೆಗಾವ್ಯಾಟ್ ಸಾಮರ್ಥ್ಯದ ದುಲಸ್ತಿ ಹಂತ 2 ಜಲವಿದ್ಯುತ್ ಯೋಜನೆ. ನೋಡಿ, ದುಲಸ್ತಿ ಸ್ಟೇಜ್ 2 ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇದನ್ನು ಕೂಡ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಕನ್ನಡದ ನ್ಯೂಸ್ ಪೇಪರ್ನ ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ದುಲಸ್ತಿ ಜಲವಿದ್ಯುತ್ ಯೋಜನೆಗೆ ಸಮ್ಮತಿ. ಹಾಗಾದರೆ ಸಮ್ಮತಿ ದೊರೆತಿದೆ ನೋಡಿ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತ ಈ ಯೋಜನೆಗೆ ಬ್ರೇಕ್ ನೀಡಿತ್ತು. ಅಂದರೆ ಚಿನಾಬ್ ನದಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ನೀರಿನ ಮೇಲೆ ಇದನ್ನು ನಿರ್ಮಿಸಲಾಗಿದೆ.
ಚಿನಾಬ್ ನದಿಯ ಅಂದರೆ ಅದಕ್ಕಿಂತ ಮುಂಚೆ ಇದನ್ನು ಸ್ಥಗಿತಗೊಳಿಸಲಾಗಿತ್ತು. ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು ಆಗ ಮತ್ತೆ ಈ ಯೋಜನೆ ಕೈಗೊಂಡಿದೆ. ಅಂದರೆ ಪ್ರತೀಕಾರವಾಗಿ ನೋಡಿ, ಪಾಕ್ಗೆ ಮತ್ತಷ್ಟು ಸಂಕಟ ಇದರಿಂದ ಎದುರಾಗ್ತಾ ಇದೆ. ಏನಿದು ಮಾಹಿತಿ, ಇದ್ರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಗಮನಿಸಬಹುದು. ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ 260 ಮೆಗಾವ್ಯಾಟ್ ಸಾಮರ್ಥ್ಯದ ದುಲಸ್ತಿ ಅಂತ 2 ಜಲವಿದ್ಯುತ್ ಯೋಜನೆಗೆ ಪರಿಸರ ಸಚಿವಾಲಯದ ಅಡಿಯಲ್ಲಿ ಸಮಿತಿಯು ಅನುಮೋದನೆ ನೀಡಿದೆ. ದುಲಸ್ತಿ 1 ನೋಡಿ, ಹಂತ 1 2007ರಲ್ಲಿ NHPC ಲಿಮಿಟೆಡ್ನಿಂದ ನಿಯೋಜಿಸಲ್ಪಟ್ಟಂತಹ ನದಿಯ ಮೂಲಕ ನೀರು ಸರಬರಾಜು ಮಾಡುವ ಯೋಜನೆಯಾಗಿದೆ. ಹಾಗಾದರೆ ದುಲಸ್ತಿ 2 ಇದು ಅಸ್ತಿತ್ವದಲ್ಲಿರುವ 390 ಮೆಗಾವ್ಯಾಟ್ ದುಲಸ್ತಿ ಹಂತ 1 ಜಲವಿದ್ಯುತ್ ಯೋಜನೆಯ ವಿಸ್ತರಣೆಯಾಗಿದೆ. ಇದನ್ನು ಪಕಲ್ದುಲ್ ಯೋಜನೆಯ ಮೂಲಕ ಮರುಸುಧಾರ್ ನದಿ ಏನಿದೆ ನೋಡಿ, ಮರುಸುಧಾರ್ ನದಿಯಿಂದ ನೀರನ್ನು ತರಿಸಿಕೊಂಡು ದುಲಸ್ತಿ ಹಂತ 2 ನಿರ್ಮಿಸಲಾಗ್ತಾ ಇದೆ. ಮುಖ್ಯವಾಗಿ ಮರುಸುಧಾರ್ ನದಿ ಚಿನಾಬ್ ನದಿಯ ಉಪನದಿ. ಕೆಳಹರಿವಿನ ಪರಿಸರ ವಿಜ್ಞಾನ ಮತ್ತು ಸಮುದಾಯಗಳಿಗೆ ಈ ನದಿ ನಿರ್ಣಾಯಕ. ಈ ಮೂಲಕ ಸಿಂಧೂ ಜಲನಯನ ಪ್ರದೇಶದ ಇತರೆ ಜಲವಿದ್ಯುತ್ ಯೋಜನೆಗಳು ಅಂದರೆ ಸಾವಲ್ಕೂಟ್ ಆಗಿರ್ಬೋದು, ರಾಟ್ಲೆ, ಬರ್ಸರ್, ಪಕಲ್ದುಲ್, ಕ್ವಾರ್, ಕಿರು ಮತ್ತು ಕಿರ್ತೈ 1 ಮತ್ತು ಕಿರ್ತೈ 2 ಇವು ಸಿಂಧೂ ಜಲನಯನ ಪ್ರದೇಶದ ಇತರೆ ಪ್ರಮುಖ ಜಲವಿದ್ಯುತ್ ಯೋಜನೆಗಳಾಗಿವೆ. ನೆಕ್ಸ್ಟು 9ನೇ ಕ್ವಶನ್ ನೋಡಿ, ಆಕಾಶ್ ನೆಕ್ಸ್ಟ್ ಜನರೇಷನ್ ಆಕಾಶ್ NG ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ನೋಡಿ, ಆಕಾಶ್ NG ಅಂದರೆ ನ್ಯೂ ಜನರೇಷನ್ ಅಂತ ಕರೀತಾರೆ. ಆಕಾಶ್ ನೆಕ್ಸ್ಟ್ ಜನರೇಷನ್ ಇದನ್ನು ಲಾಂಚ್ ಮಾಡಲ್ಲ. ಇಲ್ಲಿ ನ್ಯೂ ಅಂತ ಕೊಡ್ಬೋದು ಅಥವಾ ನೆಕ್ಸ್ಟ್ ಅಂತ ಕೊಡ್ಬೋದು. ಇದನ್ನು ನೀವು ಗಮನಿಸಬೇಕು. ಆಕಾಶ್ ನೆಕ್ಸ್ಟ್ ಜನರೇಷನ್ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆಕಾಶ್ ನೆಕ್ಸ್ಟ್ ಜನರೇಷನ್ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 1 ಸರಿಯಾಗಿರ್ತಕ್ಕಂಥದ್ದು DRDO, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಸೊ DRDO ಇದನ್ನು ಅಭಿವೃದ್ಧಿಪಡಿಸಿದೆ. ಸೊ ಇಲ್ಲಿ ಮುಖ್ಯವಾಗಿ ಕನ್ನಡದ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಈ ಮಾಹಿತಿ ಬಂದಿದೆ. ಸೊ PIB ನ್ಯೂಸ್ ಪೇಪರ್ನ ಮಾಹಿತಿಯಲ್ಲೂ ಕೂಡ ಇದನ್ನು ಕೊಟ್ಟಿದ್ದರು. ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ DRDO ಸಕ್ಸಸ್ಫುಲಿ ಕಂಪ್ಲೀಟ್ ಯೂಸರ್ ನೋಡಿ ಎವಲ್ಯೂಷನ್ ಟ್ರಯಲ್ಸ್ ಆಫ್ ಆಕಾಶ್ NG. ಆಕಾಶ್ NG ನೆಕ್ಸ್ಟ್ ಜನರೇಷನ್ ಒಂದು ಆಕಾಶ್ ಮಿಸೈಲ್. ಓಕೆ, ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. DRDO ಈ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ, ಯಶಸ್ವಿ ಮಾಡಿದೆ. ಆಕಾಶ್ NG ಎಂಬುದು DRDO ಅಭಿವೃದ್ಧಿಪಡಿಸಿದಂತಹ ಮತ್ತು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ನಿರ್ಮಿಸಿದಂತಹ ಆಧುನಿಕ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯಾಗಿದೆ. ಇದು ಮುಖ್ಯವಾಗಿ ಸ್ಥಳೀಯ ರೇಡಿಯೋ ಫ್ರೀಕ್ವೆನ್ಸಿ RF ಅನ್ವೇಷಕ, ಡ್ಯುಯಲ್ ಪಲ್ಸ್ ಘನ ರಾಕೆಟ್ ಮೋಟಾರ್ ಮತ್ತು ಕಮಾಂಡನ್ನು ಒಳಗೊಂಡಿದೆ. ಕಂಟ್ರೋಲ್ ಮತ್ತು ಕಮ್ಯುನಿಕೇಷನ್ ವ್ಯವಸ್ಥೆಯೊಂದಿಗೆ ಸಂಪೂರ್ಣವಾಗಿ ಸ್ಥಳೀಯವಾಗಿ ರಾಡರ್ಗಳನ್ನು ಇದು ಬಳಸುತ್ತದೆ. ನೆಕ್ಸ್ಟ್ 10ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಸೊಮಾಲಿಲ್ಯಾಂಡನ್ನು ಪ್ರತ್ಯೇಕ ದೇಶವೆಂದು ಅಧಿಕೃತವಾಗಿ ಒಪ್ಪಿಕೊಂಡ ವಿಶ್ವದ ಏಕೈಕ ದೇಶವಾಗಿದೆ? ಸರಿಯಾದಂಥ ಉತ್ತರ ಇಸ್ರೇಲ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, ಸೊಮಾಲಿಲ್ಯಾಂಡ್ಗೆ ಅಧಿಕೃತ ಮಾನ್ಯತೆ ನೀಡಿದ ಇಸ್ರೇಲ್ ಕ್ರಮ ತಿರಸ್ಕರಿಸಿದ ಪ್ಯಾಲೆಸ್ತೇನಿಯನ್ ಪ್ರಾಧಿಕಾರ, ಆಫ್ರಿಕಾ ಒಕ್ಕೂಟ, ತುರ್ಕಿ, ಈಜಿಪ್ಟ್ ಸೇರಿದಂತೆ ಇತರೆ ದೇಶಗಳು ವ್ಯಾಪಕವಾಗಿ ಖಂಡನೆ ಮಾಡಿವೆ. ಹಾಗಾದರೆ 1991ರಲ್ಲಿ ಸೊಮಾಲಿಯಾದಿಂದ ಪ್ರತ್ಯೇಕಗೊಂಡಂತಹ ಸೊಮಾಲಿಲ್ಯಾಂಡನ್ನು ಪ್ರತ್ಯೇಕ ದೇಶವೆಂದು ಇಸ್ರೇಲ್ ಮಾನ್ಯ ಮಾಡಿದೆ. ಹಾಗೆ ಅಧಿಕೃತವಾಗಿ ಒಪ್ಪಿಕೊಂಡ ವಿಶ್ವದ ಏಕೈಕ ದೇಶ ಅಂದರೆ ಅದು ಇಸ್ರೇಲ್ ಆಗಿದೆ. ಹಾಗಾದರೆ ಏನಿದು ಸೊಮಾಲಿಲ್ಯಾಂಡ್, ಎಲ್ಲಿದೆ ಸೊಮಾಲಿಲ್ಯಾಂಡ್? ಸೊ ಗಮನಿಸಬಹುದು, ಕೆಂಪು ಸಮುದ್ರ ರೆಡ್ ಸಿ ಏನಿದೆ, ಓಕೆ. ಸೊ ರೆಡ್ ಸಿ ಕೆಳಗಡೆ ನಾವು ಬಂದರೆ ಕೆಳಗಡೆ ಗಮನಿಸಬಹುದು ಮೇಲೆ ಯಮನ್ ದೇಶವಿದೆ, ಓಕೆ. ಸೊ ಯಮನ್ ದೇಶವಿದೆ ಮೇಲ್ಗಡೆ, ಇಲ್ಲಿ ಇಥಿಯೋಪಿಯಾ ದೇಶವಿದೆ. ಇದು ಎಲ್ಲ ರೆಡ್ ಸಿ ಇದು, ಓಕೆ. ರೆಡ್ ಸಿ ಕೆಳಗಡೆ ಸೊಮಾಲಿಯಾ ಅಂದರೆ ಇಥಿಯೋಪಿಯಾ ಕಂಡು ಬರುತ್ತದೆ. ಇಥಿಯೋಪಿಯಾ ಮೇಲೆ ಇರತಕ್ಕಂಥದ್ದೇ ಸೊಮಾಲಿಲ್ಯಾಂಡ್. ಈ ಸೊಮಾಲಿಯ ಲ್ಯಾಂಡನ್ನು ಇದೀಗ ಅಧಿಕೃತವಾಗಿ ದೇಶ ಅಂತ ಒಪ್ಪಿಕೊಂಡಿದೆ.
ಇದು ಮುಖ್ಯವಾಗಿ ಗಲ್ಫ್ ಆಫ್ ಎಡನ್ನಲ್ಲಿ ಕಂಡುಬರುತ್ತದೆ. ಸೊಮಾಲಿಯಾದ ಪಕ್ಕದಲ್ಲಿಯೇ ನೋಡಿ ಬಾರ್ಬರಾ ಪೋರ್ಟು ಕೂಡ ಇದೆ. ಸೊ ಇದು ಯೆಮೆನ್ ಸೊಮಾಲಿಲ್ಯಾಂಡ್ ಏನಿದೆ ಅಧಿಕೃತವಾಗಿ ಒಪ್ಪಿಕೊಂಡಿರ್ತಕ್ಕಂಥದ್ದು. ಇದು ಇಸ್ರೇಲ್ಗೆ ಬಹುಮುಖ ಆಯೋಗಗಳಿಗೆ ಒಂದು ನೆಚ್ಚಿನ ನೆಲೆಯಾಗಿದೆ. ಗಮನಿಸಿ, ಪ್ರತ್ಯೇಕಗೊಂಡಂತಹ ದೇಶ ಸೊಮಾಲಿಲ್ಯಾಂಡ್ 1991ರಲ್ಲಿ ಸೊಮಾಲಿಯ ಬಿಕ್ಕಟ್ಟಿನಿಂದಾಗಿ. ಇದು ಗಲ್ಫ್ ಪ್ರದೇಶದ ಕೆಳಗೆ ಇದೆ. ಗಲ್ಫ್ ಪ್ರದೇಶಕ್ಕೂ ಸೊಮಾಲಿಲ್ಯಾಂಡಿಗೂ ನಡುವೆ ಗಲ್ಫ್ ಆಫ್ ಎಡನ್ ಕಂಡುಬರುತ್ತದೆ ನೋಡಿ. ಗಲ್ಫ್ ಆಫ್ ಎಡನ್ ಎಕ್ಸಾಮ್ಗಳಲ್ಲಿ ಸುಮಾರು ಸರಿ ಕೇಳ್ತಾರೆ, ನೆನಪಿರಲಿ. ಆದರೆ ಈ ಸೊಮಾಲಿಲ್ಯಾಂಡ್ಗೆ ಪ್ರಮುಖ ಸಮಸ್ಯೆ ಇರುವುದು ಇದಕ್ಕೆ ಇಲ್ಲದ ಅಂತಾರಾಷ್ಟ್ರೀಯ ಮಾನ್ಯತೆ. ಇದಕ್ಕೆ ಯಾವುದೇ ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲ. ಅದಕ್ಕಾಗಿ ಇದಕ್ಕೆ ವಿಶ್ವ ಬ್ಯಾಂಕ್ ಇತ್ಯಾದಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಧನ ಸಹಾಯ ಸಿಗಲ್ಲ. ಹೀಗಾಗಿ ಸೊಮಾಲಿಲ್ಯಾಂಡ್ನಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಿಲ್ಲ. ಹಲವು ದೇಶಗಳು ಸೊಮಾಲಿಲ್ಯಾಂಡ್ ಜೊತೆ ಬೇರೆ ಬೇರೆ ರೂಪಗಳಲ್ಲಿ ಸಂಬಂಧ ಹೊಂದಿವೆಯಾದರೂ ಯಾವುವೂ ಕೂಡ ಅದನ್ನು ಸ್ವತಂತ್ರ ದೇಶವೆಂದು ಅಧಿಕೃತವಾಗಿ ಮಾನ್ಯ ಮಾಡಿಲ್ಲ. ಹಾಗೆ ಮಾಡಿದ ಮೊಟ್ಟ ಮೊದಲ ದೇಶ ಇಸ್ರೇಲ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೀವಿಲ್ಲಿ ಗಮನಿಸಬಹುದು. ನೆಕ್ಸ್ಟು 11ನೇ ಕ್ವಶನ್ ನೋಡಿ. ಅವಿಯಾಂಡ್ರಾ 2025. ಸೊ ಗಮನಿಸಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಅವಿಯಾಂಡ್ರಾ ಎಕ್ಸಸೈಸ್ ಎಂಬ ವ್ಯಾಯಾಮ ಅಥವಾ ಎಕ್ಸಸೈಸ್ ಭಾರತ ಮತ್ತು ಕೆಳಗಿನ ಯಾವ ದೇಶ ನಡುವೆ ನಡೀತಕ್ಕಂಥ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ರಷ್ಯಾ ಮತ್ತು ಭಾರತ ಪ್ರತಿ ವರ್ಷ ಈ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನೋಡಿ. ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. IAF ರಷ್ಯನ್ ಏರ್ಫೋರ್ಸ್ ಟೇಕ್ ಪಾರ್ಟ್ ಇನ್ ಎಕ್ಸಸೈಸ್ ಏವಿಯಾಂಡ್ರಾ. ಓಕೆ, ಏವಿಯಾಂಡ್ರಾ ಎಂಬುದು ಏನಿದು ಏವಿಯಾಂಡ್ರಾ? ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಸೊ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವಿಯಾಂಡ್ರಾ ಎಂಬುದು ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಜಂಟಿ ವಾಯುಪಡೆ ಮಿಲಿಟರಿ ವ್ಯಾಯಾಮವಾಗಿದೆ. ಇದನ್ನು ಭಾರತೀಯ ವಾಯುಪಡೆ ಅಂದರೆ IAF ಮತ್ತು ರಷ್ಯಾದ ಫೆಡರೇಷನ್ ಏರೋಸ್ಪೇಸ್ ಫೋರ್ಸ್ ಡಿಸೆಂಬರ್ 15ರಿಂದ 22ರವರೆಗೆ ನಡೆಸಿತು. ಭಾರತ ಈ ವರ್ಷ ಈ ವ್ಯಾಯಾಮದ ಆತಿಥ್ಯ ವಹಿಸಿರುವ ದೇಶವಾಗಿದೆ. ಈ ವ್ಯಾಯಾಮವು ಭಾರತ ಮತ್ತು ರಷ್ಯಾ ನಡುವಿನ ದೀರ್ಘಕಾಲದ ರಕ್ಷಣಾ ಸಂಬಂಧಗಳನ್ನು ಪ್ರತಿಬಿಂಬಿಸುತ್ತದೆ. ಓಕೆ, ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.